ಹಾ ಚಾರು, ಕೇಳಿಸ್ತಾ ಇದ್ಯಾ? ಓಕೆ. ಇಲ್ವೇ, ಹಾಗೇನೂ ಇಲ್ಲ. ಅಕ್ಕನ್ ಮದ್ವೆ ಅಲ್ವಾ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಷ್ಟೇ. ಮತ್ತೆ ಓಕೆ, ಪರವಾಗಿಲ್ಲ ಹೇಳೆ. ಓಕೆ, ಅದ್ ಬಿಡು. ಆಕ್ಚುಲಿ ಏನ್ ಗೊತ್ತಾ, ನೀ ನನಗೆ ಕಾಲ್ ಮಾಡೋದೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಓಕೆ, ಆಮೇಲೆ ಚಾರು, ಆ ದುಬೈ ಶೋ ಏನಾಯ್ತು? ಅದು ಒಂದಕ್ಕೆ ಸೆಲೆಕ್ಟ್ ಆದ್ರೆ ಸಾಕು ಕಣೆ, ನನ್ಗೆಲ್ಲೋ ಹೋಗ್ಬಿಡ್ತೀನಿ. ಹಲೋ ಹಲೋ, ಇದು ಬೇರೆ, ಯಾವಾಗ ನೋಡು ಸ್ವಿಚ್ ಆಫ್. ಹಾಯ್, ಫೋನ್ ಸ್ವಿಚ್ ಆಫ್? ಯಾವ್ದೋ ಇಂಪಾರ್ಟೆಂಟ್ ಕಾಲಲ್ಲಿ ಇದ್ರೆ ಅನ್ಸುತ್ತೆ. ಯು ಕ್ಯಾನ್ ಯೂಸ್ ಮೈ ಫೋನ್. ನೋ, ಇಟ್ಸ್ ಓಕೆ. ಅಂತ ಅರ್ಜೆಂಟ್ ಕಾಲ್ ಏನು ಅಲ್ಲ, ನಾನು ಮನೆಗೆ ಹೋಗಿ ಕಾಲ್ ಮಾಡ್ಕೋತೀನಿ. ಪರವಾಗಿಲ್ಲ, ತಗೊಳ್ರಿ, ಯೂಸ್ ಮಾಡಿ. ಕಮಾನ್. ನೋ ಥ್ಯಾಂಕ್ಸ್. ಆಟಿಟ್ಯೂಡ್, ಫುಲ್ ಆಫ್ ಆಟಿಟ್ಯೂಡ್. ನಿಂತರ ಆಟಿಟ್ಯೂಡ್ ಇರೋ ಹುಡುಗಿರು ಅಂದ್ರೆ ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಐ ಲೈಕ್ ಇಟ್. ಸರಿ, ಹಾಗಾದ್ರೆ ನಮ್ ಕಡೆ ಶಾಸ್ತ್ರ ಆಗಿರೋದ್ರಿಂದ ನಾವೇ ಮೊದಲು ಪ್ರಶ್ನೆ ಕೇಳ್ತೀವಿ. ಗೌತಮ್, ಮೊದಲು ನಿಮ್ ಪರಿಚಯ ಮಾಡ್ಕೊಳ್ಳಿ. ನೀವ್ಯಾರು, ಏನ್ ಕೆಲಸ ಮಾಡ್ತೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನನ್ನ ಪರಿಚಯ ಎಲ್ರಿಗೂ ಇದೆಯಲ್ಲ, ಇದ್ರ ಲಾಜಿಕ್ ನಂಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟ್. ಎಲ್ಲದಕ್ಕೂ ಲಾಜಿಕ್ಕು ಅಂತಿದ್ರೆ ಲೈಫಲ್ಲಿ ಮ್ಯಾಜಿಕ್ಕೇ ಇರೋದಿಲ್ಲ. ಇದು ಶಾಸ್ತ್ರ, ಪರವಾಗಿಲ್ಲ, ಪರಿಚಯ ಮಾಡ್ಕೊಳ್ಳಿ. ಸಾಮಾನ್ಯ. ನನ್ನ ಪರಿಚಯ ನಿಮಗೆ ಆಗ್ಬೇಕು ಅಂದ್ರೆ ನೆಟ್ ಆನ್ ಮಾಡಿ ಗೂಗಲ್ ಸರ್ಚ್ ಮಾಡಿ, ಸಿಗುತ್ತೆ. ಈ ನೆಟ್ಟು ಬೇಡ, ನೆಟ್ಟಿಗೆ ಹೇಳಿದ್ರೆ ಸಾಕು. ನಿಮ್ಮ ಬಾಯಿಂದ ಕೇಳಬೇಕು ಅಂತ ಆಸೆ ನನಗೆ. ಗೆಳೆಯ, ಶುರು ಹಚ್ಕೋ, ನಿನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ. ಸರಿ, ನಾನು ಒಬ್ಬ ಬಿಸ್ನೆಸ್ ಮೆನ್ನು. ನನ್ನ ಕೈ ಕೆಳಗೆ ಒಂದು 20 ಕಂಪನಿ ಇದೆ. ಇಂಪೋರ್ಟ್, ಎಕ್ಸ್ಪೋರ್ಟ್, ಫ್ಯಾಷನ್, ಕನ್ಸ್ಟ್ರಕ್ಷನ್, ಹೀಗೆ ಸುಮಾರು ಬಿಸ್ನೆಸ್ ಇದೆ. ಐ ಥಿಂಕ್ ಇಷ್ಟು ಸಾಕು ಅನ್ಸುತ್ತೆ. ನಿಮ್ಮಂತ ಬಿಸಿನೆಸ್ ಮ್ಯಾನ್ಗೆ ಒಂದು ಈಸಿ ಆಗಿರೋ ಕ್ವಶನ್ ಕೇಳ್ತೀನಿ. ಇಲ್ಲ, ನಾನು ಅವಳಿಗೆ ಅದನ್ನೆಲ್ಲ ಕಲಿಸಿಲ್ಲ. ಅದು ಬರಲ್ವಾ? ಸರಿ, ಇನ್ನೇನೇನ್ ಬರುತ್ತೆ ಹಾಗಾದ್ರೆ? ಮನೆ ಕೆಲಸ, ಅಡಿಗೆ ಕೆಲಸ, ಇದನ್ನೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳೆ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಹೋ, ಅಡಿಗೆ ಕೆಲಸ ಚೆನ್ನಾಗಿ ಬರುತ್ತೆ ಅಂದಾಗ ಆಯ್ತು. ಏನೇನ್ ಮಾಡಕ್ ಬರುತ್ತೆ? ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ಮಾಡಕ್ ಬರುತ್ತಾ? ಬಿರಿಯಾನಿ, ಅದೇನೋ ಓದ್ಕೊಂಡಿದ್ದೀನಿ ಅಂತೀಯಲ್ಲ, ಅದ್ರಲ್ಲಿ ಇದೆಲ್ಲ ಬರುತ್ತಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ಹೇಳು, ನಾ ಕೇಳಿದ್ದೆಲ್ಲ ಮಾಡಕ್ ಬರುತ್ತಾ? ಶಂಸಿ ಅಜ್ಜಿ, ನನ್ಗದ್ ಯಾವುದು ಬರಲ್ಲ. ನಾನೊಂದ್ ಮೊಟ್ಟೆನೂ ಮುಟ್ಟಲ್ಲ. ನಾನು ಶುದ್ಧ ಸಸ್ಯಾಹಾರಿ. ಓಹೋ, ಹಾಗಾದ್ರೆ ಬರೀ ನೀನು ಸೊಪ್ಪು ಸದೆ ತಿನ್ಕೊಂಡೇ ಇರ್ತೀಯ? ಸ್ವಲ್ಪ ನನ್ನ ಮೊಮ್ಮಗನ್ ನೋಡು, ಯಾಕೆ ಗುಂಡು ಗುಂಡಾಗಿ ಒಳ್ಳೆ ಸಮೃದ್ಧಿ ಆಗಿದ್ದಾನೆ. ಅವನಿಗೂ ಅದನ್ನೇ ತಿನ್ಸ್ಬೇಕಂತ್ಯಾ, ಸೊಪ್ಪು ಸದೆನೆ? ಹೇಳಮ್ಮ, ಮದುವೆ ಆದ್ಮೇಲೆ ನನ್ನ ಮೊಮ್ಮಗನ್ ಗತಿ ಏನು? ಏನ್ ಮಾಡ್ತೀಯಾ? ಗೆಳೆಯ, ನಾನು ಡುಮ್ಮ ಅಂದ್ರೆ ಕೋಪ ಮಾಡ್ಕೋತೀಯ? ಈಗ ನಿಮ್ಮ ಅಜ್ಜಿ ಹೇಳ್ತಾ ಇರೋದನ್ನು ಅದನ್ನೇ, ಶಬ್ದ ಮಾತ್ರ ಚೇಂಜ್ ಅಷ್ಟೇ. ಅಜ್ಜಿ, ಇರ್ಲಿ ಬಿಡಿ, ಎಲ್ರ ಮುಂದೆ ನಾನು ಡುಮ್ಮ ಅಂತ ಕರಿಬೇಡಿ.
ಇರೋ ಏನು ಆಗಲ್ಲ ಗುಂಡು. ನೋಡ, ನನ್ ಮೊಮ್ಮಗನ್ಗೆ ಊಟಕ್ಕೆ ಕಡ್ಡಾಯವಾಗಿ ನಾನ್ ವೆಜ್ ಇರಲೇಬೇಕು. ನಿನ್ನ ಮದುವೆ ಆಗೋ ಹುಡುಗನಿಗೆ ಅವನ್ ಏನೇನ್ ತಿಂತಾನೆ, ಏನೇನ್ ಅಭ್ಯಾಸ ಇದೆ ಅಂತ ತಿಳ್ಕೊಳ್ಳೇ ಇಲ್ವಾ ನೀನು? ಶಂಸಿ ಆದ್ರೆ ಅವ್ರ ಬಗ್ಗೆ ನನ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ನನ್ ಮೊಮ್ಮಗನ್ನ ಹೇಗ್ ಚೆನ್ನಾಗಿ ನೋಡ್ಕೋತೀಯಾ? ಚೆನ್ನಾಗಿ ಬದುಕಕ್ಕೆ ಇದಷ್ಟೇ ಇಂಪಾರ್ಟೆಂಟ್ ಅಲ್ಲ ಅಂತ ನನಗನ್ಸುತ್ತೆ. ಪರಸ್ಪರ ಇಷ್ಟ ಕಷ್ಟನ ಅರ್ಥ ಮಾಡ್ಕೊಂಡು ಇಬ್ರು ಹೇಗಿದೀವೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮನ್ಸು ನನಗಿದೆ, ಅವ್ರಿಗೂ ಇದೆ ಅಂತ ನನ್ಗನ್ಸುತ್ತೆ. ಈ ಮುದ್ದೆ ನಾನ್ ವೆಜ್ ಎಲ್ಲ ಮಾಡಕ್ ಬರ್ದೇ ಇದ್ರು ಪ್ರೀತಿಯಿಂದ ಬಡ್ಸಕ್ ಬರುತ್ತೆ. ಕಿಳಿಯ, ನೀನು ಹೋಗಿ ಜಾಯ್ನ್ ಆಗೋ. ನಾನು ಅಲ್ಲಿ ಹೋಗಿ ಏನ್ ಮಾಡ್ಲೋ? ಏನ್ ಮಾಡ್ಲಿ? ನೀನು ಹೋಗಿ ನಮ್ಮ ಮತ್ಕೆಗೆ ಯಾವ ಸೀರೆ ಬೇಕು, ಯಾವ ಒಡವೆ ಬೇಕು ಅಂತ ನಿನ್ ಕೈಯಾರ ಸೆಲೆಕ್ಟ್ ಮಾಡ್ಕೊಡೋ. ಹೆಣ್ಮಕ್ಳಿಗೆ ಇಂಥ ಚಿಕ್ಕ ಚಿಕ್ಕ ವಿಷಯ ತುಂಬಾ ಖುಷಿ ಕೊಡುತ್ತೆ ಗೆಳೆಯ. ಏನು ಬೇಕಾಗಿಲ್ಲ, ತಾವು ಸ್ವಲ್ಪ ನಾನು ಬಾಯಿ ಬಿಡಕ್ಕಿಲ್ಲ, ಸೈಲೆಂಟ್ ಮಾಡ್ಬಿಡ್ತೀನಿ. ನಿನಗೂ ಮಕ್ಕಳಾಗ್ತಾವಲ್ಲ, ಅವನ್ನ ಹೆಂಗ್ ಸೈಲೆಂಟ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ನೋಡ್ದ್ಯಾ ಆನಂದ್, ನಮ್ ಗೌತಮ್ ಲೈಫಲ್ಲಿ ಎಲ್ಲ ವಿಚಿತ್ರವಾಗಿ ಇರುತ್ತೆ. ವಿಚಿತ್ರ ಆದ್ರೂ ಸತ್ಯ ಅಂತಾರಲ್ಲ, ಹಾಗೆ. ಅಂದ್ರೆ ಈಗ ಇಲ್ಲಿ ನಡೀತಿದ್ಯಲ್ಲ, ಮದ್ವೆ ಅಂದ್ಮೇಲೆ ಜವಳಿ ತರೋದು, ಶಾಪಿಂಗ್ ಅಂತ ಆಚೆ ಹೋಗೋದಿರುತ್ತೆ. ಆದ್ರೆ ನಮ್ ಗೌತಮ್ ನೋಡು, ಇಡೀ ಶಾಪ್ನೇ ಇಲ್ಲಿ ತರಿಸ್ಬಿಟ್ಟಿದ್ದಾನೆ. ಹಲೋ, ಮತ್ತೆ ನಮ್ಮ ಗೆಳೆಯ ಏನ್ ಸಾಮಾನ್ಯದವನ? ಅವನೇನೇ ಮಾಡಿದ್ರು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ. ಅದಕ್ಕೆ ಸಾಕು ಬೇಡ ಅಂತ. ಅದು ಶಾಪಿಂಗು ಅಂತ ಊರೆಲ್ಲ ಸುತ್ತಾಡಿ ಸೆಕೆಯಲ್ಲಿ ಮಳೆಯಲ್ಲಿ ಯಾಕೆ ಒದ್ದಾಡ್ಬೇಕು ಅಂತ ಎಲ್ಲಾನು ಇಲ್ಲೇ ತರಿಸ್ಬಿಟ್ಟಿದ್ದೇನೆ ಅಷ್ಟೇ. ಇಲ್ಲಿ ನೋಡು, ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಮಮ್ಮನಿಗೆ ಅವತ್ತೇ ಹೇಳಿದೆ, ಭೂಮಿಗೆ ಈ ತರ ಸೀರೆನೆ ತಗೊಳ್ಳೋಣ ಅಂತ. ಮದುವೆಲಿ ಈ ತರ ಸೀರೆನೆ ಉಟ್ಕ. ಆ ತರ ಸೀರೆ ಎಲ್ಲ ಬೇಡ. ನಮ್ ಮನೆಗ್ ಸೊಸೆಯಾಗಿ ಬರೋವಳು ರಿಚ್ ಆಗಿ ಗ್ರ್ಯಾಂಡ್ ಆಗಿರೋ ಸೀರೆನೆ ಉಟ್ಕೊಂಡ್ ಬರ್ಬೇಕು. ಆ ಸೀರೆ ಚೆನ್ನಾಗಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಒಳ್ಳೆ ಯುವರಾಣಿ ಕಂಡಾಗ ಕಾಣ್ತಾ ಇದ್ಯಾ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ನಮ್ ಮನೆಗ್ ಬರೋ ಸೊಸೆ ಸಿಂಪಲ್ ಆಗಿ ಬಂದ್ರೆ ಸಾಕು. ಈ ತರ ಬಂಗಾರನ ಮೈ ಮೇಲೆ ಹೇರ್ಕೊಂಡ್ ಬರೋದ್ ಬೇಡ. ಬಂಗಾರ ಅಂದ್ರೇನೆ ಸೌಂದರ್ಯ, ಅದು ಎಲ್ರಿಗೂ ಎಟ್ಗಲ್ಲ. ಅದಕ್ಕೆ ನಿಮ್ಗೆ ಹಾಗ ಅನ್ನಿಸ್ತಾ ಇದೆ, ಹುಳಿ ದ್ರಾಕ್ಷಿ ತರ. ನಮಗೇನ್ ಯಾವ ಆಸೆನೂ ಇಲ್ಲ. ಅಷ್ಟಕ್ಕೂ ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅಂತಂದ್ರೆ ಪ್ರೀತಿ ಮುಖ್ಯ, ಬೆಳ್ಳಿ ಬಂಗಾರ ಅಲ್ಲ. ಎಕ್ಸ್ಕ್ಯೂಸ್ ಮೀ. ಬನ್ನಿ ಪ್ಲೀಸ್. ಇಲ್ಲ ಪರವಾಗಿಲ್ಲ. ಪ್ಲೀಸ್ ಕೂತ್ಕೊಳ್ಳಿ. ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಅದು ನಾನು ಆಗ್ಲೇ ಮಾತಾಡ್ದೆ, ಕೆಳಗ್ ಮಾತಾಡಿದ್ನಲ್ಲ, ನನಗೆ ದೊಡ್ಡವ್ರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವರು ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಿದ್ರು, ಅದಕ್ಕೆ ನಾನು. ಇಲ್ಲ, ನೀ ಸರಿಯಾಗಿ ಮಾತಾಡಿದ್ರಿ. ಇದ್ರೆ ವಿಷಯ ದೊಡ್ಡದಾಗಿ ಎಲ್ಲೆಲ್ಲೋ ಹೋಗ್ಬಿಡ್ತಾ ಇತ್ತು. ನೀವು ಆಕ್ಚುಲಿ ಸೇವ್ ಮಾಡಿದ್ರಿ. ಆದ್ರೂ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಅವ್ರ ಮನ್ಸು ನೋವಿಸಿರ್ತೀನಲ್ಲ. ನೋ, ನಾಟ್ ರಿಯಲಿ. ಸಿಚುವೇಶನ್ ಹೇಗೆ ಇರಲಿ, ನಮಗೆ ಸರಿ ಅಂತ ಆದ್ರೆ ಮಾತಾಡ್ಲೇಬೇಕಾಗುತ್ತೆ, ಹೋರಾಡ್ಲೇಬೇಕಾಗುತ್ತೆ. ಆನೆಸ್ಟ್ಲಿ ನಿನ್ ಜಾಣ್ಮೆ ನಾನು ಮೆಚ್ಕೋಬೇಕು. ಅದೇನು ಸಡನ್ ಆಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ? ಅಲ್ಲ, ನೀವು ಟೆನ್ಸ್ ಆಗಿದ್ರಿ, ನನ್ನಿಂದ ತಪ್ಪಾಗಿ ನೀವು ಬೇಜಾರು ಮಾಡ್ಕೊಂಡು
ಇಲ್ಲಿ ಬಂದು ಮಾತ್ರೆ ನುಂಗ್ತಿದ್ರಲ್ಲ ಅದೇ. ನಾನು ಹೋಗಿ ಸಾರಿ ಕೇಳೇ ಬಿಡ್ತೀನಿ. ನೋ ಗಾಯ ಆದಾಗ ಹೋಗ್ತಾ ಹೋಗ್ತಾ ನೋವು ಮರ್ತೋಗುತ್ತೆ, ಆದ್ರೆ ಗಾಯದ ಮೇಲೆ ಕಡೆ ಹಾಗೆ ಉಳಿದ್ಬಿಡುತ್ತೆ. ಸಾರಿ, ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಪರವಾಗಿಲ್ಲ, ಹೇಳ್ಬೇಕು ಅನ್ಸಿದ್ರೆ ಹೇಳಿ, ಇಲ್ಲಾಂದ್ರೆ ಇಟ್ಸ್ ಓಕೆ. ಅದು ವರ್ಕ್ ಪ್ರೆಷರ್, ಆಫೀಸ್ ಟೆನ್ಷನ್ ಅಷ್ಟೇ. ನೀವು ನಮ್ಮ ಅಜ್ಜಿನ ನಿಮ್ಮ ಅಮ್ಮಮ್ಮನ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರಿ. ಐ ಥಿಂಕ್ ಬೇರೆ ಯಾರೇ ಇದ್ದಿದ್ರು ಸಾಧ್ಯ ಆಗ್ತಿರಲಿಲ್ಲ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಹಾಗೆ ನೋಡಿದ್ರೆ ಲೆಕ್ಕ ಪ್ರಕಾರ ನಾನ್ ಮತ್ತೆ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ನನಗ ಯಾಕೆ? ನೀವು ನಿಮ್ಮ ಅಜ್ಜಿನ ಶಾಸ್ತ್ರಕ್ಕೆ ಒಪ್ಸಿದ್ರಲ್ಲ ಅದಕ್ಕೆ. ನಾನು ಒಂದು ಶಾಸ್ತ್ರಕ್ಕೆ ಒಪ್ಪಿಸ್ದೆ, ಆದ್ರೆ ನೀವು ಮುಂದೆ ನಡೆಯೋ ಎಲ್ಲಾ ಶಾಸ್ತ್ರಕ್ಕೂ ಇಬ್ರು ಅಜ್ಜಿಯಂದ್ರನ್ನ ಒಪ್ಸಿದ್ರಲ್ಲ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ತೋರಿಕೆಗೆ ಮಾತ್ರ ಏನು ಇಲ್ಲ ಅಂತ ಅಂದ್ರು ಅನ್ಸುತ್ತೆ, ಆದ್ರೆ ಗೌತಮ್ ಅವ್ರನ್ನ ಯಾವುದೋ ವಿಷಯ ಕಾಡ್ತಿದೆ. ಏನಿರ್ಬೋದು? ಮದ್ವೆಗೆ ಬಂದವರು ಸುಮ್ನೆ ತಪ್ಕೊಂಡಿಡ್ತಾರೆ ಊಟ ಮಾಡುವಾಗ, ಆಮೇಲೆ ನಮ್ ಬಗ್ಗೆ ಬೇರೆ ತರಾನೇ ಮಾತಾಡ್ತಾರೆ. ಅಪ್ಪ, ಎಲೆ ಮೇಲೆ ಅನ್ನದ ಜಾಗದಲ್ಲಿ ಚಿನ್ನ ಬಡಿಸೋದ್ರು ಮಾತಾಡೋರು ಮಾತಾಡ್ತಾರೆ. ಅದು ಬಿಡಿ, ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ. ಅಲ್ಲ ಭೂಮಿ, ಇದು ಗೌರವದ ಪ್ರಶ್ನೆ. ಬೇಕೋ ಬೇಡವೋ ಅವನ್ನೆಲ್ಲ ಮಾಡ್ಲೇಬೇಕು ಕಂದ. ಅಪ್ಪ, ನನ್ ಮಾತು ಕೇಳಿ, ಅವ್ರು ಹೇಳಿದಾಗೆ ಸ್ವಲ್ಪ ಐಟಮ್ಸ್ ಕಮ್ಮಿ ಮಾಡೋಣ. ಸರ, ಪುಡಿಂಗ್ ಅಂದ್ರಲ್ಲ ಅದು ಬೇಡ. 4 ಪಾಯಸದ ಬದಲಾಗಿ 2 ಪಾಯಸ, ಹೀಗೆ ಇನ್ನೂ ಕೆಲವು ಐಟಮ್ಸ್ ಗಳನ್ನ ಕಮ್ಮಿ ಮಾಡಿದ್ರೆ ಒಂದು 200-250ವರೆಗೂ ಬಂದ್ ನಿಲ್ಬೋದಲ್ವಾ? ಏನ್ ಹೇಳ್ತಿದ್ಯಾ ಭೂಮಿ? ಅಲ್ಲ, ಇಷ್ಟೆಲ್ಲ ಕಡಿಮೆ ಮಾಡ್ತಾ ಹೋದ್ರೆ ಐಟಮ್ಗಳನ್ನ ಅದು ಮದ್ವೆ ಊಟ ತರ ಇರುತ್ತಾ, ಯಾವ್ದೋ ಪಥ್ಯದ ಊಟ ತರ ಇರುತ್ತೆ. ಹೌದ್ ಮೇಡಮ್, ತಿಂತಾರೋ ಬಿಡ್ತಾರೋ, ವೆರೈಟಿ ಇದ್ರೆ ತಾನೆ ಮೇಡಮ್ ಮದ್ವೆ ಊಟ ಅಂತ ಅನ್ನೋದು. ಅಲ್ಲ, ಹಾಗಂತ ಎಲ್ಲಾನು ಮಾಡಿಸಿ ಅನುಭವಿಸೋದ್ ನಾವೇ ಅಲ್ವಾ? ನಮ್ ಪರಿಸ್ಥಿತಿನೂ ನಾವು ನೋಡ್ಕೊಳ್ಬೇಕಲ್ವಾ? ಸೈಡ್ ಡಿಶ್ ಮೇಲೆ ಕೆಳಗಾದ್ರೆ ಗೌತಮ್ ಅವ್ರು ಏನು ಅನ್ಕೊಳಲ್ಲ. ಅವ್ರ ರಿಲೇಟಿವ್ಸ್ ಮನೆಯವರು ಅಷ್ಟೊಂದು ತಿನ್ನೋ ತರಾನು ನನ್ಗನ್ಸಲ್ಲ. ಸರ್, ಇವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಜಾಸ್ತಿ ದುಡ್ಡಿರೋರು ಕಮ್ಮಿ ತಿಂತಾರೆ, ಹಾಗಾಗಿ 1-2 ಐಟಮ್ ಲೆಸ್ ಆದ್ರೂ ಸಹ ಅವ್ರೇನ್ ಲೆಕ್ಕ ಹಾಕೋದಿಲ್ಲ. ಏನು ಗೌತಮ್ ಅವ್ರು ಹೇಳಿದ್ರು ತಾನೆ ಮದ್ವೆನ ನಿಮಗೆ ಇಷ್ಟ ಬಂದಂಗ್ ಮಾಡ್ಕೊಡಿ ಅಂತ, ಯಾಕೆ ಟೆನ್ಷನ್? ಅವ್ರಾಗ ಹೇಳಿದ್ದೆ ಟೆನ್ಷನ್ ಕಣಮ್ಮ. ಅಲ್ಲ ಭೂಮಿ, ಅವ್ರು ಹಾಗೆ ಹೇಳಿದ್ರು ಅಂತ ನಾವು ಜುಗ್ತನ ಮಾಡಿದ್ರೆ ಅವ್ರೇನ್ ಅನ್ಕೊಳಲ್ಲ. ಅಪ್ಪ, ಹಾಗಂತ ಊಟಕ್ಕೆ ಖರ್ಚು ಮಾಡೋ ಅಷ್ಟು ದುಡ್ಡು ಇಲ್ಲಿದೆ ನಮ್ಮ ಹತ್ರ. ಊಟದ ಜೊತೆ ಬೇರೆ ಖರ್ಚು ನೋಡ್ಕೊಳ್ಬೇಕಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿದೀರಾ? ನೋಡಿ ಸರ್, ಈಗ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ತರ ಕೆಲವು ಐಟಮ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಆದ್ರೆ ಊಟ, ನಾವೇನು ಊಟ ಕೊಡ್ತೀವೋ ಅದು ಚೆನ್ನಾಗಿರ್ಬೇಕು, ರುಚಿಯಾಗಿರ್ಬೇಕು. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ರುಚಿಯಲ್ಲಿ ಯಾವ ಕಾಂಪ್ರಮೈಸ್ ಬೇಡ. ಸರಿ ಮೇಡಮ್, ಸಿಂಪಲ್ ಆಗೇ ಮಾಡೋಣ. ಬೇಗ ಬರಕ್ಕಾಗಲ್ವಾ? ಈ ಸ್ಲೋ ಮೂವಿಂಗ್ ಟ್ರಾಫಿಕ್ ಅಲ್ಲಿ ಹೆಂಗಮ್ಮ ಬೇಗ ಬರೋದು? ಒಂದೊಂದ್ ಸರ್ತಿ ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ನೆನ್ಸ್ಕೊಂಡ್ರೆ ಹೆಂಡತಿ ಟಾರ್ಚರೇ ಬೆಟರ್ ಅನ್ಸುತ್ತೆ. ಚೆನ್ನಾಗಿ ಡ್ರೈವ್ ಮಾಡಕ್ ಬಂದಿದ್ರೆ ಇನ್ನು ಚೆನ್ನಾಗಿ ಮಾತಾಡ್ತಿದ್ದೆ ಬಿಡು. ಗೌತಮ್, ನಿಂಗೊಂದು ಸರ್ಪ್ರೈಸ್ ಇದೆ, ಬಂದೇ ಇಲ್ಲ. ಸರ್ಪ್ರೈಸಾ? ನಿನ್ ಮದ್ವೆಗೆ ನಮ್ ಕಡೆಯಿಂದ ಒಂದ್ ಸಣ್ಣ ಗಿಫ್ಟ್. ಏನೋ ನಿನ್ ರೇಂಜ್ಗಂತೂ ಅಲ್ಲಪ್ಪ, ನಮ್ ಸ್ಟೇಟಸ್ಗೆ ಒಂದ್ ಚಿಕ್ಕ ಗಿಫ್ಟ್ ಅಷ್ಟೇ. ಆನಂದ್, ಏನು ಇದಲ್ಲ, ಮುಂಚೆನೆ ಹೇಳ್ಬೇಕು ತಾನೆ? ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಹೆಂಗಾಗುತ್ತೋ? ಸಸ್ಪೆನ್ಸ್ ಅಲ್ಲಿ ಇಟ್ರೇನೆ ಅದು ಸರ್ಪ್ರೈಸ್. ಗೌತಮ್, ಚೆನ್ನಾಗಿದೆ ಅಲ್ವಾ? ನನ್ಗಂತೂ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು, ಫಿದಾ ಆಗ್ಬಿಟ್ಟೆ. ಫಿದಾನಾ? ನನ್ಗೆ ಇಷ್ಟ ಆಗ್ಲಿಲ್ವಾ? ಒಂಚೂರು ಚೆನ್ನಾಗಿಲ್ಲ. ಡೇಯ್, ನನ್ ಟೇಸ್ಟ್ ಏನು ಅಂತ ನಿನ್ಗೆ ಗೊತ್ತು, ನಾನು ಹೆಂಗೋ ಹಾಕೊಳ್ಳಿ ಇದನ್ನ. ಅಯ್ಯೋ ಗೌತಮ್, ಇದೀಗ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಇದೆ. ಡಾರ್ಲಿಂಗ್, ಇದು ಹುಡುಗಿರ್ಗೆ ಇಷ್ಟ ಆಗುತ್ತೆ, ನಂಗೆ ಇಷ್ಟ ಆಗಲ್ಲ, ನಾನು ಹಾಕೊಳ್ಳೋದು. ಮದ್ವೆ ಗಂಡು ಅಂದ್ಮೇಲೆ ಫುಲ್ ಮಿಂಚಿಂಗ್ ಆಗಿರ್ಬೇಕು. ಇದನ್ನ ಹಾಕೊಂಡ್ ನೋಡು, ಆಮೇಲೆ ಬೇಕಿದ್ರೆ ಪ್ಯಾಟರ್ನ್ ಕಲರ್ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಅಪ್ಪ, ಟ್ರಯಲ್ ನೋಡೋದ್ರಲ್ಲಿ ಏನೋ ಇದೆ,
ಇದೆಲ್ಲ ಮಾಡಿಲ್ಲ ಕಣ. ಅಪ್ಪ ನಮಗೋಸ್ಕರ ಮಾಡಪ್ಪ. ಬಾ 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 ಬಾ, ಒಂದ್ಸರ್ತಿ ನೋಡ್ಬೋಣ. ಯಾಕೆ ಲೇಟು ಅಂತ ಕೇಳ್ದಲ್ಲ, ಇವನ್ನ ಹೊಡ್ಸ್ಕೊಂಡ್ ಬರೋಷ್ಟೊತ್ತು ನನಗಂತೂ ಸಾಕಾಗೋಯ್ತು. ಅಂತೂ ಬಂದ್ರಲ್ಲ, ಅಷ್ಟೇ ಸಾಕು. ಇದೆ ಹೇಗಿದೆ, ನಿಂಗೆ ಓಕೆನಾ? ಇದು ಓಕೆನೆ, ಆದ್ರೂ ಓಕೆ ಇಲ್ಲ. ಮಕ್ಕಳ ಪ್ಯಾಟರ್ನ್ ತರ ಇಲ್ಲ ಇದು. ಅದ್ರಲ್ಲೇನಿದೆ, ನೀನಿನ್ನು ಹುಡುಗಾನೆ. ಹುಡುಗನ ಕೇಳಕ್ಕೆ ಎಷ್ಟು ಹಿತವಾಗಿದೆ. ಸೀದಾ ಇನ್ನೊಂದ್ಸಲ ಹೇಳು. ನನ್ ಕಣ್ಗೆ ನೀನು ಹುಡುಗಾನೆ. ಆದ್ರೆ ಒಂದೊಂದ್ಸಲನೆ ಪೆಕ್ಕರ್ ತರ ಓಲ್ಡ್ ಮಾಡೆಲ್ ಅಂಕಲ್ ತರ ಡ್ರೆಸ್ ಮಾಡ್ಕೋತೀಯ. ಡ್ರೆಸ್ ಹಾಕೊಂಡ್ ನೋಡು, ಮದ್ವೆ ಸೂಪರ್ ಆಗಿ ಮಿಂಚ್ತಾ ಇರ್ತೀಯ. ಹಂಗಂತೀಯ? ಎಸ್. ಒಂದ್ಸರ್ತಿ ನೋಡೇ ಬಿಡ್ತೀನಿ. ಇದೇನು ಓಲ್ಡ್ ಮಾಡೆಲ್ ಅಂಕಲ್ ತರ ಪೇಕ್ರಾಗಿ ಡ್ರೆಸ್ ಮಾಡ್ಕೋತೀರಾ ಅಂದು? ಈ ಡ್ರೆಸ್ ಅಲ್ಲೇ ಪೇಕ್ರಂಗ್ ಕಾಣಿಸ್ತಾ ಇದ್ದೀನಲ್ಲ. ಆನಂದ್, ಚೆನ್ನಾಗಿದೆ ಅಲ್ವಾ? ನಾನು ಹಾಗಾದ್ರೆ ಇದಕ್ ಮ್ಯಾಚ್ ಆಗುವಂತದ್ದೇ ಡ್ರೆಸ್ ತಗೊಂತೀನಿ. ಹೌದಾ? ಹಾಗಾದ್ರೆ ನಮ್ಮಿಬ್ಬರು ಜೋಡಿ ಕಿಲ್ಲರ್ ತರ ಇರುತ್ತೆ. ಆನಂದ್, ಕರೆಕ್ಟ್ ಇದೆಯಾ? ಈ ಡ್ರೆಸ್ ನನ್ಗೆ ಆಗ್ತಾನೆ ಇಲ್ಲಪ್ಪ. ಸಿಕ್ಕಾಪಟ್ಟೆ ಟೈಟ್ ಆಗಿದೆ. ಬ್ಲಾಸ್ಟ್ ಆಗ್ಬಿಡ್ತೀನಿ ಅನ್ನಿಸ್ತದೆ. ಅದ ಹೇಗ್ ಸಾಧ್ಯ ಗೌತಮ್? ಚಾನ್ಸೇ ಇಲ್ಲ. ಇದು ನಿನ್ ಮೆಜರ್ಮೆಂಟ್ಗೆ ಕೊಟ್ಟು ಸ್ಟಿಚ್ ಮಾಡ್ಸಿರೋದು. ಇವಾಗ ಯಾಕೆ ಟೈಟ್ ಆಗ್ತಾ ಇದೆ? ಹಾಗಾಗ್ ಸಾಧ್ಯ ಇಲ್ವಲ್ಲ. ಒಂದ್ ನಿಮಿಷ ಇರು ಸರ್. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಹೇಳಿ ಮೇಡಮ್. ಸರ್, ನಾನ್ ಬಂದು ಇವ್ರ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಕ್ ಹೇಳ್ದೆ, ಬಟ್ ಇದು ಇವ್ರಿಗೆ ಟೈಟ್ ಆಗಿದೆಯಂತೆ. ಮೆಜರ್ಮೆಂಟ್ ತಕ್ಕನಂಗೆ ಹೊಲ್ದಿದ್ದೀರ ತಾನೆ? ಹೌದು ಮೇಡಮ್, ನೀವು ಕೊಟ್ಟರೆ ಅಳತೆ ಪಕ್ಕ ಹೊಲ್ದಿದ್ದೀನಿ. ಮತ್ ಹೇಗೆ ಈಗ ಆಗಕ್ ಸಾಧ್ಯ? ಒಂದ್ ನಿಮಿಷ. ನೀನೇ ತಾನೇ ಅವಳಿಗೆ ಅಳತೆ ಕೊಟ್ಟಿದ್ದು? ಆಫ್ ಕೋರ್ಸ್. ನನ್ನ ಅಳತೆ ನಿಂಗೆ ಸಿಕ್ತು? ಅದು ನಾನು ನೀನು ಎಂಗೇಜ್ಮೆಂಟ್ ಹಾಕೊಂಡಿದ್ದಲ್ಲಪ್ಪ, ಆ ಒಂದು ಮೆಷರ್ಮೆಂಟ್ ನಾನು ಅಳತೆ ತಗೊಂಡು ಬಂದು ಇವಳು ಕೊಟ್ಟೆ. ಆಗದೆ ಇರೋ ಪ್ರಾಬ್ಲಮ್ ಇವಾಗ ಯಾಕೆ ಆಗ್ತಾ ಇದೆ? ಎಲ್ಲೋ ಏನೋ ಮಿಸ್ ಆಗಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಸಿಂಪಲ್ ಮೇಡಮ್, ಸರಿ ಗ್ಯಾಪ್ ಅಲ್ಲಿ ಸ್ವಲ್ಪ ದಪ್ಪ ಆಗಿದ್ದಾರೆ. ಅಪ್ಪನ ವಾಟ್ ಇಸ್ ದಿಸ್? ನಾವು ವಾಪಸ್ ಕೊಟ್ಬೇಡ, ನಮಗ್ ಬೇಡ. ಹಾಗಂತಾರ ಶುಭ ಶಕನ ಅಲ್ವಾ? ಯಾಕೆ ಹೀಗ್ ಮಾತಾಡ್ತೀಯ? ಈ ವಿಷಯ ಮೊದ್ಲೇ ಗೊತ್ತಿದ್ದಿದ್ರೆ ಪಾಪ ಭೂಮಿನ ಇಲ್ಲಿವರೆಗೂ ಕರ್ಕೊಂಡ್ ಬಂದು ಫ್ಯಾಷನ್ ಶೋ ಮಾಡಿಸೋ ಅವಶ್ಯಕತೆನೇ ಇರ್ಲಿಲ್ಲ. ಟೈಮು, ಎನರ್ಜಿ ಎಲ್ಲ ಉಳಿತಿತ್ತು. ವೆರಿ ಟ್ರೂ. ಏನ್ ವೆರಿ ಟ್ರೂ? ನಮ್ ಭೂಮಿಗೆ ಫುಲ್ ಎನರ್ಜಿ ಇದೆ. ಶಿ ಇಸ್ ಆಲ್ವೇಸ್ ಎನರ್ಜೆಟಿಕ್. ಪಾಪ ನೀನೇ ಸುಸ್ತಾಗ್ಬಿಟ್ಟಿರ್ಬೇಕಲ್ವಾ? ಇದು ನಿನ್ನ ಮೆಹಂದಿ ಶಾಸ್ತ್ರಕ್ಕೆ, ಇದು ಅದಾದ್ಮೇಲಿನ ಪಾರ್ಟಿಗೆ. ಹೇಗಿದೆ? ವಾವ್, ಸಕ್ಕತ್ತಾಗಿದೆ. ಈ ತರ ಗ್ರ್ಯಾಂಡ್ ಡ್ರೆಸ್ ಸಿಗುತ್ತೆ ಅಂದ್ರೆ ನಾನು ಇನ್ನೂ ಒಂದ್ 4-5 ಮದ್ವೆ ಆಗ್ಬೋದು. ಹಾ, ನೀನ್ ಬಿಡಮ್ಮ, 4 40 ಆಗ್ತೀಯ. ಅಮ್ಮ ಜೋಕಿಂಗ್. ಅಲ್ಲಮ್ಮ, ಯಾಕೆ ಇಷ್ಟು ಭಾರ ಇದೆ? ಹಳೆ ಕಾಲದಲ್ಲಿ ಸೈನಿಕರು ಹಾಕೋತಿದ್ರಲ್ಲ ಕಬ್ಬಿಣದ ಜಾಕೆಟ್ ಹಾಗಿದೆ. ಭೂಮಿ, ದಿಸ್ ಇಸ್ ದ ಲೇಟೆಸ್ಟ್ ಫ್ಯಾಷನ್ ಕಣೆ. ಇಟ್ಸ್ ಬ್ಯೂಟಿಫುಲ್. ಏನ್ ಫ್ಯಾಷನ್ ಹಾಕೊಂಡ್ರೆ ಮನುಷ್ಯರ ಬಿದೋಗ್ತಾನೆ. ಭೂಮಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಹೀಗ ಆಡ್ತಾರ? ನೋಡು, ಸುಮ್ನೆ ಓವರ್ ಆಗಿ ರಿಯಾಕ್ಟ್ ಮಾಡ್ಬೇಡ. ಮುಂದೆ ಮದ್ವೆ ಆಗೋಳು. ಇಷ್ಟು ಸಣ್ಣ ಕೆಲ್ಸನೂ ಕಲ್ತಿಲ್ಲ ಅಂದ್ರೆ ಹೇಗೆ? ಅದು ನಿನಗ್ ಸಣ್ಣ ಕೆಲ್ಸ, ನನ್ ಕೈಯಲ್ಲಿ ಇದೆಲ್ಲ ಆಗಲ್ಲ. ಇಟ್ಸ್ ಇಂಪಾಸಿಬಲ್ ಫಾರ್ ಮೀ. ಹಾಗೆಲ್ಲ ಅಂದ್ರೆ ಹೇಗೆ? ಅಮ್ಮ, ನೀನೇನು ಹೇಳ್ಬೇಡ ಪ್ಲೀಸ್. ನಾನು ಇನ್ನೊಂದ್ ಸ್ವಲ್ಪ ತಿಲ್ಲಿದ್ರೆ ವಾಮಿಟ್ ಮಾಡ್ಬಿಡ್ತೀನಿ. ಅದನ್ನೆಲ್ಲ ನೀನೇ ಕ್ಲೀನ್ ಮಾಡ್ಬೇಕಾಗತ್ತೆ. ಹೇಳಿದೀನಿ ನಾನು. ಹಾಗೇನು ಆಗಲ್ಲ. ನಿನಗ್ ನೀನೇ ಏನೇನು ಅನ್ಕೋಬೇಡ. ಗೌತಮ್ ಅವ್ರ ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀಯಾ? ಅಲ್ಲಿ ಚಿಕನ್ ಕರಿ ಅಷ್ಟೇ ಅಲ್ಲ, ಚಿಕನ್ ಅಲ್ಲಿ ಬರೋ ಎಲ್ಲಾ ಐಟಮ್ಸ್ ನೀನೇ ಮಾಡ್ಬೇಕಾಗತ್ತೆ. ನಾನೇನ್ ಮಾಡೋದ್ ಬೇಕಿಲ್ಲ. ಅಲ್ಲಿ ತುಂಬಾ ಜನ ಕುಕ್ಕಿದಾರೆ, ಅವ್ರು ಮಾಡ್ಕೋತಾರೆ. ಭೂಮಿ, ನಿಂಗೊಂದ್ ವಿಷಯ ಗೊತ್ತಾ? ಗಂಡನ್ ಮನ್ಸ್ನ ಗೆಲ್ಲೋಕಿರೋ ಈಸಿ ವೇ ಅಂದ್ರೆ ಅದು ಅಡ್ಗೆ ಕಣೆ. ಒಂದೊಳ್ಳೆ ಅಡ್ಗೆ ಗಂಡ ಹೆಂಡತಿ ಮಧ್ಯೆ ಒಂದೊಳ್ಳೆ ಸೇತುವೆ ಆಗತ್ತೆ. ಅವರಿಬ್ಬರನ್ನ ಇನ್ನಷ್ಟು ಹತ್ರ ಮಾಡುತ್ತೆ. ಪರಸ್ಪರ ಪ್ರೀತಿ ಹೆಚ್ಚಾಗೋ ತರ ಮಾಡುತ್ತೆ. ಮತ್ತೆ ಆ ಪ್ರೀತಿ ಯಾವತ್ತೂ ಅಷ್ಟೇ ಇಂಟೆನ್ಸಿವ್ ಆಗಿರೋ ತರ ನೋಡ್ಕೊಳ್ಳುತ್ತೆ.
ಇದೆಲ್ಲ ಸಂಸಾರಕ್ಕೆ ಬೇಕಾಗಿರೋ ಬೇಸಿಕ್ ಕಣೆ. ನೀನ್ ಏನೇ ಹೇಳು, ನಾನಂತೂ ನನ್ನ ಹೊಟ್ಟೆನ ಗ್ರೇವಿ ಯಾರ್ಡ್ ಮಾಡಕ್ಕೆ ರೆಡಿಯಾಗಿಲ್ಲ. ಬಾಯಿ ರುಚಿಗೋಸ್ಕರ ಪಾಪದ ಪ್ರಾಣಿಗಳನ್ನ ಕೊಂದು ತಿನ್ನೋದು ನಂಗೊಂಚೂರು ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ನಾನು ಮೊಟ್ಟೆನೂ ಮುಟ್ಟಲ್ಲ, ಗೊತ್ತು ತಾನೆ ನಿನ್ಗೆ. ಅಮ್ಮ ತಾಯಿ, ನಾನೇ ನಿನ್ನ ಇದನ್ನೆಲ್ಲ ತಿನ್ನು ಅಂತ ಹೇಳ್ತಿಲ್ಲ. ನಿನ್ ಗಂಡನ್ ಲೈಫ್ ಸ್ಟೈಲ್ಗೆ ನೀನು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಅವ್ರ ಮನೆಗೆ ಹೋಗ್ಬಿಟ್ಟು ನನ್ಗಿದೆಲ್ಲ ಇಷ್ಟ ಇಲ್ಲ, ನಾನ್ ಮಾಡಲ್ಲ ಅಂತ ಹೇಳಕ್ಕಾಗತ್ತಾ? ನಾನ್ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ. ಸರಿ ಬಿಡು, ಈಗ ಚಿಕನ್ ಕರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ದೇವ್ರೇ, ನಿನ್ಗೆ ಚಿಕನ್ ಕರಿ ಮಾಡೋದು ಹೇಳ್ಕೊಡೋದು ಒಂದೇ, ಆ ಹಿಮಾಲಯ ಹತ್ತೋದು ಒಂದೇ. ಸರಿ, ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಆಯ್ತಾ? ಅಲ್ಲಿರೋ ಚಿಕನ್ನ ಪ್ಲೇಟ್ಗಾಗಿ ವಾಶ್ ಮಾಡು. ಬಾ ಅಂದ್ರೆ ಬೇಗ. ಪಾಪ ಕೋಳಿ ಯಾವ್ದೋ ಕೋಳಿ ಫಾರ್ಮ್ ಅಲ್ಲಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿತ್ತು, ಅದನ್ನ ಕೊಂದು ಈ ಸ್ಥಿತಿಗೆ ತಂದಿಟ್ಟಿದ್ಯಾ? ಇನ್ನೊಂದೊಂದು ಹಾಕು. ಚೆನ್ನಾಗಿ ತಿನ್ಬೇಕು ಮಕ್ಳ. ಚೆನ್ನಾಗಿ ತಿಂದ್ರೇನೆ ಓದೋದಕ್ಕೆ ಆಟ ಆಡೋದಕ್ಕೆಲ್ಲ ಶಕ್ತಿ ಬರೋದು, ಆಯ್ತಾ? ತಿನ್ನಿ. ಗೆಳೆಯ, ನೀನಾಗ ಸುಮ್ನೆ ಕೂತಿದ್ಯಾ? ಬಡಿಸ್ಕೊಳ್ಳೋದಲ್ವಾ? ಇರಿ, ನಾನೇ ಬಡಿಸ್ತೀನಿ. ಚಪಾತಿ ದಾಲ್ ತಿನ್. ಸುಮ್ಮನೆ ಕೂತಿದ್ದಲ್ಲಪ್ಪ, ನನ್ ಕೈ ನೋಡಕ್ ಆಗ್ತಲ್ಲ ಕಣ. ಇವತ್ತು ನಿಂದೆ ಡಿನ್ನರ್ ಪಾರ್ಟಿ. ಏನ್ ಬೇಕು ತಗೋ, ಜಮಾಯಿಸು. ಹೌದು ಗೌತಮ್, ಏನ್ ಬೇಕೋ ಬಡ್ಸ್ಕೊಂಡ್ ತಿನ್ನು. ಓಕೆ, ಗೌತಮ್, ಏನ್ ಮಾಡ್ತಿದ್ಯಾ ನೀನು? ನೀನ್ ಡಯಟ್ ಅಲ್ಲಿ ಇರೋದ್ ಮರ್ತ್ಬಿಟ್ಯಾ? ಹಿಂದೆ ಸ್ಪೆಷಲ್ ಟ್ರೀಟು ಏನ್ ಬೇಕೋ ಬಡಿಸ್ಕೊಂತ ನೀವ್ ಹೇಳಿದ್ರಲ್ಲಪ್ಪ. ಹೌದು, ಹೇಳಿದ್ವಿ. ಆದ್ರೆ ಇದ್ಯಾವುದು ನಿನಗಲ್ಲ. ಗೊತ್ತಾ? ಇದು ನಿನಗೆ. ಅಜ್ಜಿ, ನೀವು ಇನ್ನೂ ನಿದ್ದೆ ಮಾಡಿಲ್ವಾ? ನಂದೇನೋ ನಾಯಿ ನಿದ್ದೆ, ಸ್ವಲ್ಪ ಸೌಂಡ್ ಆದ್ರೂ ಎಚ್ಚರ ಆಗ್ಬಿಡುತ್ತೆ. ಅದ್ ಸರಿ, ನೀನೇನು ಇಷ್ಟೊತ್ತಿನಲ್ಲಿ ಇಷ್ಟು ತಣ್ಣಗಿರೋ ತಗೊಂಡ್ ತಿಂತಾ ಇದ್ಯಾ? ಬಿಸಿ ಮಾಡ್ಕೊಳಕ್ಕೆ ಪೇಷನ್ಸ್ ಇಲ್ಲ ಅಜ್ಜಿ, ಸಿಕ್ಕಾಪಟ್ಟೆ ಹಸುವಾಗ್ತಿದ್ದು, ಅದಕ್ಕೆ ಹಾಗೆ ತಿಂತಾ ಇದ್ದೆ. ಏಯ್, ನಿನಗೋಸ್ಕರ ಚಪಾತಿ ಕೋಳಿ ಸಾರು ಮಾಡಿ ಇಟ್ಟಿದ್ನಲ್ಲ, ಊಟ ಮಾಡ್ಲಿಲ್ವಾ? ಇಲ್ಲ ಅಜ್ಜಿ, ನಾನು ಇಡೀ ದಿನ ಊಟ ಮಾಡಿಲ್ಲ, ಅದಕ್ಕೆ ಈಗ ತಿಂತಾ ಇದ್ದೀನಿ. ಊಟ ಟೈಮ್ಗೆ ಊಟ ಮಾಡ್ಬೇಕನ್ನೋದು ಗೊತ್ತಾಗಲ್ವೇನೋ ನಿನ್ಗೆ? ಹೀಗ್ ಮಾಡಿದ್ರೆ ಆರೋಗ್ಯದ ಗತಿ ಏನು? ಸರಿ, ನೀವ್ ಹೋಗ್ ಕೂತ್ಕೋ, ನಾನ್ ಬಿಸಿ ಮಾಡಿ ತಂದು ಕೊಡ್ತೀನಿ. ಪರವಾಗಿಲ್ಲ ಅಜ್ಜಿ, ನೀನು ಹೋಗ್ ಕೂತ್ಕೋ ಅಂದೆ. ಕೊಡಿಲಿ ಬಿಡು, ಹೋಗು ಅಂದೆ. ಮೇಡಮ್, 3 to 4 ವೆಂಚರ್ಸ್ ಆಫ್ ಸಾಂಗ್ ಪ್ಲಾನ್ ಮಾಡೋಣ. ಹಾಗೆ ವೆಡ್ಡಿಂಗ್ ನ ಟ್ರೇಲರ್ ತರ ಶೂಟ್ ಮಾಡೋಣ. ಈಗ ಎಲ್ಲ VIP ಕೂಡ ಇದೇ ತರ ಮ್ಯಾಮ್ ಶೂಟ್ ಮಾಡೋದು. ಅದರಲ್ಲೂ ನಾವು ಯೂಸ್ ಮಾಡೋ ಕ್ಯಾಮ್ರಾ ಕ್ವಾಲಿಟಿ ಯಾವ ಸಿನಿಮಾ ಕ್ವಾಲಿಟಿಗಿಂತನೂ ಕಮ್ಮಿ ಇರಲ್ಲ ಮೇಡಮ್. ಜೊತೆಗೆ ನೀವು ಫ್ಯಾಷನ್ ಡಿಸೈನರ್, ನಿಮ್ ಕಾಸ್ಟ್ಯೂಮಿಗೆ ತಕ್ಕಾಗೆ ಒಂದು ಒಳ್ಳೆ ಸೆಟಪ್ ರೆಡಿ ಮಾಡ್ತೀನಿ, ಅದರಲ್ಲೇ ಫೋಟೋ ಶೂಟ್ ಮಾಡೋಣ. ಓವರ್ ಆಲ್ ಒಂದು ದೊಡ್ಡ ಕಮರ್ಷಿಯಲ್ ಆಡ್ ಶೂಟ್ ತರ ಪ್ಲಾನ್ ಮಾಡೋಣ ಮೇಡಮ್. ಓಕೆ, ಯಾರು ಶೂಟ್ ಮಾಡಿರಬಾರ್ದು ಅಂತ ಲೊಕೇಶನ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಶೂಟ್ ಮಾಡಬೇಕು. ಶ್ಯೂರ್ ಮೇಡಮ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಜಸ್ಟ್ ಅ ಸೆಕೆಂಡ್. ಮೈ ಹೇಳು. ಜೀವಾ, ನಿನ್ಗೊಂದು ಸರ್ಪ್ರೈಸ್ ಇದೆ. ಗೆಸ್ ವಾಟ್? ಸರ್ಪ್ರೈಸಾ? ಏನು ಗೊತ್ತಾಗ್ಲಿಲ್ಲ. ನಾಳೆ ನಮ್ಮಿಬ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ನೀನ್ ನಾಳೆ ಬೇಗ ರೆಡಿ ಆಗಿ ಬಂದ್ಬಿಡು.
ಎಕ್ಸ್ಕ್ಲೂಸಿವ್ ಲೊಕೇಶನ್ಗೆ ಹೋಗ್ಬೇಕು. ಮಹಿ ಏನ್ ಹೇಳ್ತಿದ್ಯಾ ನೀನು? ಮೊದ್ಲೇ ಟೈಮ್ ಸಾಕಾಗ್ತಾ ಇಲ್ಲ, ಮಾಡೋದಕ್ಕೆ ಕೆಲಸಗಳು ತುಂಬಾನೇ ಪೆಂಡಿಂಗ್ ಇದೆ. ಈ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಬೇಕಾ? ಮದ್ವೆ ಅಂದ್ಮೇಲೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಲೇಬೇಕಲ್ವಾ? ಅದಿವಾಗ ಕಾಮನ್ ತಾನೆ. ನೀನ್ ರೀಸನ್ ಎಲ್ಲ ಹೇಳೋ ಆಗಿಲ್ಲ, ನೀನ್ ಬರ್ತಿದ್ಯಾ ಅಷ್ಟೇ. ಅದಾಗಲ್ಲ ಮಹಿ, ನಮ್ ಇಬ್ಬರದೇ ಮದ್ವೆ ಅಲ್ಲ, ನಿನ್ನ ಅಣ್ಣ ನನ್ನ ಅಕ್ಕ ಕೂಡ ಮದ್ವೆ ಆಗ್ತಿದ್ದಾರೆ. ಅವರೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಲ್ಲ, ನಾವು ಮಾಡ್ಸೋದು ಎಷ್ಟು ಸರಿ ಆಗುತ್ತೆ ಹೇಳು? ಜೀವ, ಏನಾಗಿದೆ ನಿನ್ಗೆ? ಎಲ್ಲದಕ್ಕೂ ಅವ್ರನ್ನ ಯಾಕೆ ಮಧ್ಯೆ ತರ್ತಿದ್ಯಾ? ಅವ್ರ ಜನರೇಷನ್ ಬೇರೆ, ನಮ್ ಜನರೇಷನ್ ಬೇರೆ. ನೀನು ಯಾಕೆ ಅವರಷ್ಟೇ ವಯಸ್ಸಾಗಿರೋ ತರ ಮಾತಾಡ್ತಿದ್ಯಾ? ಪ್ಲೀಸ್ ಅರ್ಥ ಮಾಡ್ಕೊ ಮಹಿ, ಇದು ವಯಸ್ಸಿನ ಪ್ರಶ್ನೆ ಅಲ್ಲ. ವಾಟ್ ಎವರ್, ಐ ಡೋಂಟ್ ಕೇರ್. ಈಗ ಇದೆಲ್ಲ ಟ್ರೆಂಡಿಂಗು. ಈ ತರ ಫೋಟೋ ಶೂಟ್ ಮಾಡಿಸಿ ಮದ್ವೆ ಮನೆಯಲ್ಲಿ ದೊಡ್ಡ ದೊಡ್ಡ ಡಿಸ್ಪ್ಲೇ ಹಾಕೋತಾರೆ. ಇದೇ ತರ ನಾವು ಮಾಡಿಸ್ಬೇಕು. ಸೊ ನಾವು ಫೋಟೋ ಶೂಟ್ ಮಾಡಿಸ್ಕೊಳ್ಳೇಬೇಕು. ಬೇಡ ಅಂತ ಹೇಳದ್ನಲ್ಲ ಮಹಿ, ಮತ್ ಯಾಕೆ ಫೋರ್ಸ್ ಮಾಡ್ತೀಯಾ? ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ. ಜೀವ, ಜೀವ, ಲಿಸನ್ ಟು ಮೀ. ಜೀವ, ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಇದಕ್ಕೇನಾದ್ರೂ ವ್ಯವಸ್ಥೆ ನಾನೇ ಮಾಡಬೇಕು. ಹಾಯ್ ಗೆಳೆಯ. ಯಾಕೋ ಡಲ್ ಆಗಿದ್ಯಾ? ಮದ್ವೆ ಹತ್ರ ಬರ್ತಾ ಬರ್ತಾ ಗಂಡಿಗೆ ಕಳೆ ಜಾಸ್ತಿ ಆಗ್ಬೇಕಣ. ನೀನಾಕ್ ಹಿಂಗಾಗ್ತಾ ಇದ್ಯಾ? ಹೇ, ಈ ಅಮಿತಾಬ್ ಬಚ್ಚನ್ ಸಾಂಗ್ ಇದೆಯಲ್ಲ, ಚುಮ್ಮಾ ಚುಮ್ಮಾ ದೇ ದೇ, ಚುಮ್ಮಾ ಚುಮ್ಮಾ ದೇ ದೇ ಚುಮ್ಮಾ ಅಂತ ಜೋಶಲ್ಲಿ ಇರ್ಬೇಕಿಲ್ಲ. ಹೋಗ, ಏನ್ ಜೋಶ ಏನು? ಯಾಕೇನೋ ಪ್ರಾಬ್ಲಮ್ ಆಯ್ತಾನೋ? ಏನಾಯ್ತು ಹೇಳಪ್ಪ? ಅಲ್ವೋ, ನಾನು ಈ ಮದ್ವೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡಿಸ್ಬೇಕಂತ ಏನಾಯ್ತಲ್ಲ ಇವಾಗ. ಇಷ್ಟನಾ ಮ್ಯಾಟ್ರು? ನಾನು ಏನಾಯ್ತಪ್ಪ ಅಂತ ಗಾಬರಿ ಬಿದ್ದುಬಿಟ್ಟೆ. ಒಂದೊಂದ್ಸಲ ನೀನ್ ಭಯ ಪಡೋದಲ್ದೆ ನಮ್ಮನ್ನು ಭಯ ಪಡಿಸ್ಬಿಡ್ತೀಯ, ಈ ಹುಸಿ ಬಾಂಬ್ ಕರೆ ತರ. ಡೇ, ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಕಣ. ಸ್ಮೈಲ್ ಬರ್ದೇ ಇದ್ರು ಅದೇನೋ ಫೇಕ್ ಆಗಿ ಸ್ಮೈಲ್ ಕೊಟ್ಕೊಂಡು ಬಫೂನ್ ತರ ಹೆಂಗೆಲ್ಲ ನಿಂತ್ಕೊಂಡು ಅವ್ನು ಯಾರೋ ಹೇಳ್ತಾನೆ ಅಂತ ಪೋಸ್ ಕೊಟ್ಕೊಂಡು ಒಂಥರ ಈ ಪ್ಲಾಸ್ಟಿಕ್ ಹೂ ತರ ಎಲ್ಲ ಆರ್ಟಿಫಿಷಿಯಲ್ ಆಗಿರುತ್ತೆ ಕಣ. ಅರ್ಥ ಮಾಡ್ಕೊಳ್ಳೋದೆ ಗೆಳೆಯ. ಆ ಫೋಟೋ ಶೂಟ್ ಅಲ್ಲಿ ಏನ್ ಒಬ್ನೇ ನಿಂತಿರ್ತೀಯ ಅಥವಾ ಬೇರೆ ಹುಡುಗಿರು ಇರ್ತಾರ? ಅತ್ತಿಗೆ ಕಣೋ ಇರೋದು. ಅದಕ್ಕೆ ನಿನ್ ಪಕ್ಕದಲ್ಲಿ ಬರ್ತಿದ್ದ ಹಾಗೇನೆ ಆಟೋಮೆಟಿಕ್ ಆಗಿ ಸ್ಮೈಲ್ ಬಂದ್ಬಿಡುತ್ತೆ ಗೆಳೆಯ. ಒಂದು ಹುಡುಗಿ ಹುಡುಗನ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದ ಹಾಗೇನೆ ಮರುಭೂಮಿ ತರ ಇದ್ರು ಹುಡುಗನ ಜೀವನ ಹಸಿರು ಹಸಿರು ತುಂಬಿ ನಳನಳಿಸ್ತಾ ಇರುತ್ತೆ ಕಣೋ ಗೆಳೆಯ. ಅಪ್ಪ ಗೆಳೆಯ, ಹಸಿರು ಇಲ್ಲ ಎಂಥದ್ದು ಇಲ್ಲ. ಅವಳು ನನ್ನ ಜೀವನದಲ್ಲಿ ಬರಕ್ ಮುಂಚೆ ನಾನು ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ, ಮುಂದೇನು ಹಾಗೆ ಇರ್ತೀನಿ. ಮುಗೀತು. ಲೇ ಕಳ್ಳ ಕೃಷ್ಣ ಕಣ ನೀನಲ್ಲೇ. ಬಾಯಲ್ಲಿ ಬೆಣ್ಣೆ ಮೆತ್ಕೊಂಡಿದ್ರು ನಾನೇನು ತಿಂದಿಲ್ಲಪ್ಪ, ಏನು ತಿಂದಿಲ್ಲ ಅಂತ ಖಾಲಿ ಕೈ ತೋರಿಸೋ ಅಂತ ಕಳ್ಳ ಕೃಷ್ಣ ನೀ. ಇವಾಗ ಅದೇನೋ ಎಕ್ಸಾಂಪಲ್ ಕೊಟ್ಟಲ್ಲ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೆ? ಔಟ್ ಆಫ್ ಸಿಲೆಬಸ್ ಆಗೋಯ್ತಲ್ವಾ? ತುಂಬಾ. ಸರಿನಪ್ಪ, ಈಗ ನೀನು ಫೋಟೋ ಶೂಟ್ ರೆಡಿ ಆಗಪ್ಪ ಅಷ್ಟೇ. ನಾನು ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋದು ಸುಮ್ಮನೆ ಬಿಡಿ ಗೆಳೆಯ. ಹಂಗಂದ್ರೆ ಹೆಂಗೋ ಗೆಳೆಯ. ಇವೆಲ್ಲ ಜೀವನದಲ್ಲಿ ಉಳಿಯುವಂತ ನೆನಪುಗಳು ಕಣೋ. ಮನುಷ್ಯ ನಿಮಿತ್ತ, ನೆನಪೇ ಶಾಶ್ವತ.